ಜಗ್ಗುನ ಕವಿ ತುಂಬ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ಲು. ಅವನನ್ನು ಸ್ಕೂಲಿಗೂ ಕಳಿಸ್ತಾ ಇದ್ಲು. ಅವನ ಬೇಕು ಬೇಡಗಳನ್ನೆಲ್ಲ ಅವಳೇ ನೋಡಿಕೊಳ್ತಾ ಇದ್ಲು. ಯಾಕಂದರೆ ಜಗ್ಗುಗೆ ಅಪ್ಪ ಇರಲಿಲ್ಲ. ಮನೆ ಕೆಲಸ ಮಾಡಿ ಪ್ರೀತಿಯಿಂದ ಮಗನನ್ನು ಸಾಕ್ತಾ ಇದ್ಲು. ಜಗ್ಗು ಕೂಡ ಹಾಗೆ ಅಮ್ಮನ ಕೆಲಸಗಳಲ್ಲಿ ಸಹಾಯ ಮಾಡ್ತಾ ಇದ್ದ. ಸಣ್ಣ ಪುಟ್ಟ ಕೆಲಸ ಮಾಡಿ ಅಮ್ಮನಿಗೆ ಸಹಾಯ ಮಾಡ್ತಾ ಇದ್ದ. ಜಗ್ಗು ತರಗತಿಯಲ್ಲಿ ಬುದ್ಧಿವಂತನಾಗಿದ್ದ ಕೂಡ. ಎಲ್ಲ ವಿಷಯದಲ್ಲೂ ಆಸಕ್ತಿ ಇತ್ತು. ಒಂದು ದಿನ ಕವಿನು ಹುಷಾರ್ ತಪ್ತಾಳೆ. ಅಪ್ಪ ಅಮ್ಮ ಇಬ್ಬರನ್ನ ಕಳೆಕೊಂಡ ಜಗ್ಗು ಅನಾಥನಾಗ್ತಾನೆ. ಶಾಲೆಗೆ ಹೋಗ್ತಿದ್ದರೂ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ. ಇದರಿಂದ ಕಲಿಕೆಯಲ್ಲಿ ಹಿಂದುಳಿಯುತ್ತಿದ್ದ. ಒಂದಿನ ಅವನ ಕ್ಲಾಸಿಗೆ ಹೊಸ ಟೀಚರ್ ಬರ್ತಾರೆ. ಅವರು ತರಗತಿಯಲ್ಲಿ ಪಾಠ ಮಾಡುವಾಗ ಜಗ್ಗುನ ಗಮನ ಪಾಠದ ಕಡೆ ಇರ್ತಾ ಇರಲಿಲ್ಲ. ಆದರೂ ಟೀಚರ್ ಜಗ್ಗುಗೆ ಕದರ್ತಾ ಇರಲಿಲ್ಲ. ಯಾಕಂದರೆ ಆ ಟೀಚರ್ ಮಕ್ಕಳನ್ನು ತುಂಬ ಪ್ರೀತಿಸ್ತಾ ಇದ್ರು. ಈಗೀಗ ಅಂತೂ ಜಗ್ಗು ತುಂಬ ಡಲ್ ಆಗಿಬಿಟ್ಟಿದ್ದ. ನೋಡು ಕಿಣಿಮರಿ, ನಿನಗೆ ಆ ಜಗ್ಗು ಯಾಕೆ ಡಲ್ ಇದ್ದಾನೆ ಅಂತ ಗೊತ್ತಿದೆಯಾ? ಹೌದು ಟೀಚರ್, ಅವನ ಅಮ್ಮ ಇತ್ತೀಚೆಗೆ ತೀರ್ಕೊಂಡ್ರು. ಆವಾಗಿನಿಂದ ಅವನು ಈ ಥರ ಆಗ್ಬಿಟ್ಟಿದ್ದಾನೆ. ಅಮ್ಮನ ಸಾವಿನಿಂದ ಜಗ್ಗು ಈ ಥರ ಆಗಿದ್ದಾನೆ ಅಂತ ಗೊತ್ತಾದ ಮೇಲೆ ಹೇಗಾದರೂ ಮಾಡಿ ಅವನನ್ನು ಮುಂದೆ ತರಬೇಕು ಅಂತ ಮೈನಾ ಟೀಚರ್ ನಿರ್ಧಾರ ಮಾಡ್ತಾರೆ. ಅಮ್ಮ, ನಮ್ಮ ಟೀಚರ್ಗೆ ರೆಡ್ ರೋಸ್ ಅಂದರೆ ತುಂಬ ಇಷ್ಟ. ನಾಳೆ ನಾನು ಟೀಚರ್ಗೆ ರೆಡ್ ರೋಸ್ ತಗೊಂಡು ಹೋಗಿ ಕೊಡ್ತೇನೆ. ಕ್ಲಾಸ್ ಟೀಚರ್ಗೆ ಎಲ್ಲ ಪುಟ್ಟ ಹಕ್ಕಿಗಳು ತಮಗೆ ತೋಚಿದ ತಮಗಿಷ್ಟವಾದ ಉಡುಗೊರೆಯನ್ನು ಕೊಡ್ತಾ ಇದ್ರು. ಜಗ್ಗು ಕೂಡ ಅಮ್ಮನ ವಸ್ತುಗಳನ್ನು ಉಡುಗೊರೆಯಾಗಿ ಕೊಟ್ಟ. ಅಮ್ಮನ ಬಳೆಯನ್ನು ಕೊಟ್ಟಿದ್ದ. ಆದರೆ ಆ ವಸ್ತುಗಳು ಹಳೆಯದಾದ್ರಿಂದ ಬೇರೆ ಹಕ್ಕಿಗಳು ನಗಾಡ್ತಾ ಇದ್ರು. ಇದರಿಂದ ಜಗ್ಗು ಮತ್ತೆ ಡಲ್ ಆಗಿಬಿಟ್ಟಿದ್ದ. ಆದರೆ ಮರುದಿನ ಮೈನಾ ಟೀಚರ್ ಜಗ್ಗು ಕೊಟ್ಟಿದ್ದ ಬಳೆನ ಹಾಕೊಂಡು ಬಂದಿದ್ರು. ಅದನ್ನು ನೋಡಿ ಜಗ್ಗು ತುಂಬ ಖುಷಿಪಟ್ಟ. ಟೀಚರ್ ಜಗ್ಗುಗೆ ಅಮ್ಮನ ಥರ ಅನಿಸಿತ್ತು. ಟೀಚರ್ ಜಗ್ಗುಗೆ ಹೇಳ್ತಾರೆ, ಜಗ್ಗು, ನೀನು ಚೆನ್ನಾಗಿ ಓದು, ನಾನು ನಿನ್ನನ್ನು ಓದಿಸ್ತೇನೆ ಅಂತ ಅಮ್ಮನ ಪ್ರೀತಿಯಿಂದ ಟೀಚರ್ ಹೇಳಿದಾಗ ಜಗ್ಗು ತುಂಬ ಖುಷಿಯಾಗ್ತಾನೆ. ಅಂದಿನಿಂದ ಜಗ್ಗು ಚೆನ್ನಾಗಿ ಓದ್ತಾನೆ, ದೊಡ್ಡ ಉದ್ಯಮಿನೂ ಆಗ್ತಾನೆ. ಕಷ್ಟಪಟ್ಟರೆ ಪ್ರತಿಫಲ ಖಂಡಿತ ಚೆನ್ನಾಗಿಯೂ ಇರುತ್ತೆ.